कितना? 2 का 50 साहब। ले लो, दे देना। स्ट्रॉ है क्या? स्ट्रॉ दे दो। ಮಗ ಆರ ನೋಡ್ದ ತಡ್ಕೊಳಕ್ ಆಯ್ತಿಲ್ಲ ಆರ ನೋಡ್ದ ಹೇಳು ಆಯ್ ನೀನ್ ಸೈಲೆಂಟ್ ಆಗಿರೋದ್ ನೋಡಿದ್ರೆ ಆರ ನೋಡ್ದಂಗ್ ಕಾಣಲ್ಲ ಲೈ ಬೇಗ ಆರ ನೋಡಿಯೋ ಬಾಟ್ಲ್ ಓಪನ್ ಮಾಡಕ್ ನಮ್ಮ ಹುಡುಗರು ಕಾಯ್ತಾವ್ರ ಹೊಡಿಯೋ दे दो। लो सब। ಯಾರೋ ಹಾರ್ನ್ ಹೊಡಿ ಹೊಡಿ ಅಂತಿದ್ದಾರೆ. ಓ ಲೇ ಮಂಕಿ ಏನೋ ಅನ್ಕೊಳ್ಳೆ. ಸಾರಿ ಮಗ ರಾಂಗ್ ಟೈಮಲ್ಲಿ ಫೋನ್ ಮಾಡ್ಬಿಟ್ಟೆ ಅಂತ ಕಾಣುತ್ತೆ. ಲೇ ಜರ್ನಿ ಸ್ಟಾರ್ಟ್ ಆಗಿ ಇನ್ನೂ 1 ಅವರ್ ಆಗಿಲ್ಲ, ಅಷ್ಟು ಬೇಗ ಅರ್ಜೆಂಟ್ ಏನ ನಿನಗೆ? ಆರ ನೋಡಿಯಕ್ 1 ಅವರ್ ಬೇಕೇನಾ? 1 ಸೆಕೆಂಡ್ ಸಾಕು. ನನ್ ಕ್ರೆಡಿಟ್ ಕಾರ್ಡ್ ಮಾತ್ರ ಎಲ್ಲಾ ಕಡೆ ಉಜ್ಜಿದ್ಯಾ, ಅಲ್ಲಿ ಉಜ್ಜಕ್ಕಾಗಲ್ವಾ? ಬೆಳಗ್ಗೆ ಎದ್ದ ತಕ್ಷಣ ಅಲ್ಲಿ ಉಜ್ಜಿದ್ದೀನಿ. ಆಮೇಲೆ ಫೋನ್ ಇಕ್ಕಪ್ಪ. ಓಪನ್ ಮಾಡಲ್ಲ. ನೋ, ಆರನ್ ನೋಡಿಯೋ ತನಕ ಯಾರು ಓಪನ್ ಮಾಡಂಗಿಲ್ಲ. ನಮ್ಮ ಹುಡುಗ ಕಾಂಪ್ಲನ್ ಕುಡಿದು ಮೈ ಬೆಳೆಸ್ಕೊಂಡವನೆ, ಮುದ್ದೆ ತಿಂದು ಬುದ್ಧಿ ಬೆಳೆಸ್ಕೊಂಡಿಲ್ಲ. ಚಿಕ್ಕ ಹುಡುಗಂತರ ಯಾವಾಗ್ಲೂ ಆರ್ ನೋಡಿದ್ಯಾ ಅಂತ ಕೇಳ್ತಾ ಇರ್ತಾನೆ. ಹೊಡಿಲಿಲ್ಲ ಅಂದ್ರೆ ನಾ ಸೋತಂಗಂತೆ. ಇದು ಒಂದ್ ಚಾಲೆಂಜ್ ಹೇಳು. ಅಯ್ಯೋ ಇಲ್ಲ ಇಲ್ಲ, ನೀನ್ ಸೋಲ್ಬಾರ್ದು. ಅವ್ನ್ ನೆಕ್ಸ್ಟ್ ಟೈಮ್ ಕಾಲ್ ಮಾಡಕ್ಕಿಂತ ಮುಂಚೆ ನೀನೇ ಹಾರ್ನ್ ನೋಡು. ಏನಾಯ್ತು? ಏನಿಲ್ಲ, ಒಂದ್ ಸೆಲ್ಫಿ. ಎಲ್ಲಿ ತೋರ್ಸು. ಐ ಹೇಟ್ ಸೆಲ್ಫಿ. ನಡಿ ಹೋಗೋಣ. ಓಕೆ ಕಮಾನ್ ಸ್ಪೀಡ್ ಅಪ್. ಇಲ್ಲಿ ಏನ್ ನಡೀತಿದೆ? ಗಾಡಿಯಲ್ಲಿ ಹುಡುಗಿನೂ ಇದ್ದಾಳ. ಲೇ ಕಳ್ಳ ನಾಯಿ, ಯಾರಿಗೂ ಗೊತ್ತಾಗದಂಗೆ ಎಲ್ಲ ಮಾಡ್ತೀಯ. ಯಾಕೆ ಹಿಂಗೆ ಆಡುತ್ತೀಯ? ಸ್ವಲ್ಪ ಸುಮ್ನೆ ಇರುತ್ತೀಯ? ಯಾಕೆ ತಲೆ ತಿನ್ನುತ್ತೀಯ? ನೀನು ಮುಚ್ಕೊಂಡಿರುತ್ತೀಯ, ಸುಮ್ನೆ ಮುಚ್ಕೊಂಡಿರುತ್ತೀಯ. ನೀವಿಬ್ರು ಸ್ವಲ್ಪ ಬಾಯಿ ಮುಚ್ಕೊಂಡಿರ್ತೀರಾ? ಇರಿಟೇಟಿಂಗ್ ಫೆಲೋಸ್. ಸಾರಿ ಸರ್. ಇವ್ರ ಟಾರ್ಚರೇ ತಡೆಯೋಕ್ಕಾಗ್ತಿಲ್ಲ, ಇನ್ನು ಇವನು ಬೇರೆ. ತಪ್ಪು ನಿಮ್ದಲ್ಲ ಕಣ್ರ, ನಮ್ಮ ಬ್ರಹ್ಮ ಅಂಕಲ್. ಅವ್ರಿಗೆ ಬರ್ತಾ ಬರ್ತಾ ಕ್ರಿಯೇಟಿವಿಟಿನೂ ಇಲ್ಲ, ಕ್ಲಾರಿಟಿನೂ ಇಲ್ಲ. ಹೋಗಿ ಹೋಗಿ ಇಂಥ ವೇಸ್ಟ್ ಬಾಡಿಗಳನ್ನೆಲ್ಲ ಭೂಮಿ ಮೇಲೆ ಬಿಡ್ತಾವ್ರ. ಓ ಬರೀ ಕನ್ಫ್ಯೂಷನ್. ಅವ್ನು ಯಾಕೆ ನಮ್ಮ ಹಿಂದೆ ಬಿದ್ದಿದ್ದಾನೆ? ಅವ್ನಿಗೇನ್ ಬೇಕು? ಅವ್ನು ಯಾರು? ಅವ್ನು ಯಾರು ಅಂತ ನನಗೆ ಗೊತ್ತು. ಸರಿಯಾಗಿ ರಾಕ್ಷಸಿ ಕನ್ಫರ್ಮ್ ಅವನೇ. ನಿನ್ನಿಂದ ನಾವೆಲ್ಲರೂ ಸಾಯ್ಬೇಕಾ? ಪಾಪ ಇಷ್ಟ ತನಕ ಈ ಡಿಜೆದ ತಪ್ಪು ಅಂತ ತಿಳ್ಕೊಂಡಿದೆ. ಒಳ್ಳೆ ಹುಡುಗ ಅವನು. ಯು ಆರ್ ರೈಟ್ ಟು ಆಲ್ವೇಸ್. ಈ ಹುಡುಗಿರ್ ಬ್ಯಾಡ್, ಹುಡುಗರು ಗುಡ್. ಇಂಥವ್ರಿಂದ ಹುಡುಗರ ಲೈಫ್ ಹಾಳಾಗೋಗಿದೆ. ಏನಾರು ಮಾತಾಡೋ. ಅವನ್ನ ಬರೀ ಫ್ರೆಂಡ್ ಅನ್ಕೊಂಡಿದ್ದೆ. ಬರೀ ಫ್ರೆಂಡ್ ಅನ್ಕೊಂಡ್ರೆ ಪೆನ್ ಇಸ್ಕೋ, ಕ್ಯಾಂಟೀನ್ ಅಲ್ಲಿ ಕಾಫಿ ಕೊಡಿ, ಫ್ರೀ ಆಗಿ ಅಡ್ವೈಸ್ ತಗೋ. ಅದ್ ಬಿಟ್ಬಿಟ್ಟು ಬಿಟ್ಟಿ ಸಿಕ್ಕದ ಅಂತ ATM ಮಿಷಿನ್ ತರ ಯೂಸ್ ಮಾಡ್ಕೊಂಡ್ರೆ ನಮ್ಮ ಹುಡುಗರ ಆಟ ಸುಮ್ನೆ ಇರುತ್ತಾ? ಆಡ್ ಸುಮ್ನೆ ಇದ್ರು ಮಿಕ್ಕಿದ ಪಾಡ್ ಸುಮ್ನೆ ಇರುತ್ತಾ? ವ್ಯಾಲೆಂಟೈನ್ಸ್ ಡೇಗೆ ಹುಡುಗನ ಹತ್ರ ರೋಸ್ ತಗೋತೀರಾ, ರಾಖಿ ಹಬ್ಬಕ್ಕೆ ಅದೇ ಹುಡುಗನ ರಾಖಿ ಕಟ್ಬಿಟ್ಟು ಅದೇ ರೋಸ್ ನ ಅವ್ನ ಕಿವಿಗೆ ಇಡ್ತೀರಾ. ಫೋನ್ ಮಾಡು, ಆ ವರ್ಧನ್ ಫೋನ್ ಮಾಡು. ಎತ್ತು ಫೋನ್ ತುತ್ಬಿಡ್ತೀನಿ. ಫಸ್ಟ್ ಸಾರಿ ಕೇಳು. ಏನಾಯ್ತು? ಎತ್ತುತ್ತಾ ಇಲ್ಲ. ಎಲ್ಲೆತ್ತಾನೆ? ನಿನ್ ಜೊತೆ ಸೇರ್ಸಿ ನಮ್ಮನ್ನು ಎತ್ತಬೇಕು ಅಂತ ಫಿಕ್ಸ್ ಆಗಿದ್ದಾನಲ್ಲ. ಹೋಗಿ ನಿನ್ನ ನಂಬ್ಕೊಂಡ್ ಬಂದಲ್ಲ. ನಿನ್ನಲ್ಲ, ಹುಡುಗಿರ್ನೇ ನಮ್ಮ. ಸಾಕು ಸುಮ್ನೆ ರಯ್ಯ, ನಾನು ಅವಾಗಿನ ನೋಡ್ತಾನೆ ಇದ್ದೀನಿ. ನೀನ್ ಹೆಂಗ್ ನೋಡ್ತೀಯ? ಕೇಳಿಸ್ಕೊಂತ ಇದ್ದೀನಿ. ಏನೋ ಒಬ್ಳೆ ಹುಡುಗಿ ಸಿಕ್ಬಿಟ್ಟವಳೆ ಅಂತ ಬಾಯಿಗೆ ಬಂದಂಗ ಮಾತಾಡ್ತಾ ಇದ್ದೀರಾ? ಆ ಹುಡುಗಿ ಏನೋ ತಪ್ಪು ಮಾಡವಳೆ, ಏನೋ ವಾಯ್ಸ್ ಹುಡುಗಿನಪ್ಪ ಸ್ವಲ್ಪ ಆಟ ಆಡವಳೆ ಅಷ್ಟೇ. ಯಾಕಪ್ಪ ಚಿಕ್ಕ ವಯಸ್ಸಲ್ಲಿ ಹುಡುಗರ ಜೊತೆ ಸೇರ್ಕೊಂಡು ಕಣ್ಣ ಮುಚ್ಚೆ ಕಾಡೆ ಗೋಡಾಡಿಲ್ವಾ? ಸ್ಕೂಲಲ್ಲಿ ಹುಡುಗರ ಜೊತೆ ಸ್ಕಿಪ್ಪಿಂಗ್ ಆಡಿಲ್ವಾ? ಫ್ರಾಕ್ ಹಾಕೊಂಡು ಕುಂಟೆ ಬಿಲ್ಲೆ ಆಡಿಲ್ವೇನೋ? ಕುಂಟೆ ಬಿಲ್ಲೆ ಆತರ ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಹುಡುಗರ ಜೊತೆ ಸೇರ್ಕೊಂಡು ಕುಂಟೆ ಬಿಲ್ಲೆನ 8 ಮನೆ ಬರ್ಕೊಂಡು ಆಟ ಆಡಿದ್ಲು. ದೊಡ್ಡವಳಾದ್ಮೇಲೆ ಲೆಕ್ಕ ಹಿಡ್ದಿರೋಷ್ಟು ಮನೇಲಿ ಆಟ ಆಡ್ತಾವಳೆ ಅಷ್ಟೇ. ಅದೇ ಕಂಡ್ರೋ ಥ್ರಿಲ್ ಲೈಫ್ ಅಲ್ಲಿ. ಅದಕ್ಕೋಸ್ಕರ ಅವನ ಬಾಯಿ ಬಂದಂಗೆ ಬೈದ್ ಬಿಡ್ತೀರಾ? ಯು ಸ್ಟುಪಿಡ್ ಫೆಲೋ, ಫುಲ್ ಆಫ್ ಫೈನಾನ್ಸ್, ಯು ಸ್ಟ್ರೀಟ್ ಡಾಗ್ ಸ್ಟುಪಿಡ್ ಫೆಲೋ ಹಂಗಂತ ನೀನ್ ಬೈದ್ ಬಿಡ್ತೀಯನೋ? ಬೈದೆ ಇವಳಿಂದ ನಾವಿಬ್ಬರು ಸಾಯ್ಬೇಕಾ? ಹಲೋ, ಯು ಡೈ ವೈ ಐ ಡೈ ಐ ಬೈ. ಇವಾಗ ಮಳ್ಳಿ ಹೌ ಮೆನಿ ಲೆಗ್ಸ್ ಟು ಕಾರ್ಟ್ ಅಂದ್ರೆ ಮಳ್ಳಿ ಟೆಲ್ಲಿಂಗ್ 3+1. ಗೆಟ್ ಔಟ್. ಐ ಗೆಟ್ ಔಟ್. ನೀನೇನು ಯೋಚನೆ ಮಾಡ್ಬೇಡಮ್ಮ. ಅವನು ಹೋದ್ರೆ ಇನ್ನು ಇವನು ಬೇಕಾದ್ರೂ ಹೋಗ್ಲಿ. ಐ ಟೇಕ್ ಕೇರ್ ಆಫ್ ಯು. ನಾನು ನಿನ್ನ ಮನೆಗೆ ತಲುಪಿಸೋ ಜವಾಬ್ದಾರಿ ನಂದು. ನೀನ್ ಮನೆ ಸೇರ್ಕೊಳ್ಳೋದೇ ಕಷ್ಟ ಅಂತದಲ್ಲ, ಅವಳನ್ನ ಸೇರಿಸ್ತೀಯಾ? ಇವಾಗೇನ ನೀನು ಹೋಗ್ತೇನ? ವಾಗ ಪಾಪ ಹುಡುಗಿ. ಏನ್ ಪಾಪ? ಇವಾಗ ನಿನ್ ಕಣ್ಣಿದ್ರೆ ಇವ್ರಗಳ ಆಟ ನೋಡ್ಬಿಟ್ಟು ಇವಾಗ ಕಣ್ಣು ಹೋಗಿರೋದು. ಅಯ್ಯಯ್ಯೋ, ಆ ಥ್ರಿಲ್ಲಿಂಗ್ ನನಗಿಲ್ಲಮ್ಮ. ಕಣ್ಣು ಕಾಣಲ್ಲ, ನೋಡಕ್ಕಾಗಲ್ಲ. ಮುಟ್ಟಿ ಬೇಕಾದ್ರೆ ಮಜಾ ತಗೋಬಹುದು. Hey monkey, one selfie please. No selfie. Get out from here. ಸೆಲ್ಫಿನಾ? 1 minute.
ಥ್ಯಾಂಕ್ ಯು ಬಾ ಬಾಯ್. ಸಾರಿ ಎಂಜಾಯ್. ಟ್ರಯಲ್ ರೂಮಲ್ಲಿ ಓಕೆ ಐಲ್ ಟ್ರೈ. हेलो कौन है रे तू क्यों मुझे पीछे कर रहा तू उसका पीछा कर रहा है ना इसलिए. है ये खराब वॉइस ಎಲ್ಲ ಕೇಳಿದಿನಲ್ಲ. ಮಗ ನಾನು ಬೆಂಕಿ ಬೆಂಕಿ ಏನೋ ಇದು ಮಂಕಿ. ಅಯ್ಯೋ ಮಂಕಿ ಇರ್ಲಿ, ನೀನ್ ಯಾಕೋ ಬೆಂಕಿ ಹಿಂದೆ ಸುತ್ತಾ ಇದ್ಯಾ? ಬರ್ನಾಗ ಹೋಗ್ತೀಯಾ? ಮಯೂರಿ ನಿನಗೆ ಗೊತ್ತಾ? ಗೊತ್ತಾ? ಕ್ರೆಡಿಟ್ ಕಾರ್ಡು ಡೆಬಿಟ್ ಕಾರ್ಡು ಅಲ್ದೆ ಆಧಾರ್ ಕಾರ್ಡು ರೇಷನ್ ಕಾರ್ಡು ಯೂಸ್ ಮಾಡ್ಕೊಂಡ್ಬಿಟ್ಲು. ದುಡ್ಡು ಹಾಳಾಗೋಗ್ಲಿ, ನಾನು ಅವಳ ಜೊತೆ ಮಿಂಗಲ್ ಆಗಿದ್ದೆ ಆ ವಿಷಯಕ್ಕೆ. ಆದ್ರೆ ಅವಳು ಹಿಂಡು ಬಿಟ್ಲು. ಇಲ್ಲಿ ಅಂತದೇನೋ ಮಾಡಿದ್ಲು. ನಿನಗೇನೋ ಸರ್ಪ್ರೈಸ್ ಕೊಡ್ಬೇಕು, ನನ್ನ ಫ್ರೆಂಡ್ ಮನೆ ಖಾಲಿ ಇದೆ, ಲೊಕೇಶನ್ ಶೇರ್ ಮಾಡ್ತೀನಿ ಬಾ ಅಂತ್ಲು. ಆಮೇಲೆ ನಾನು ಜಾಕಿ ತರ ಹೋಗಿ ಕಾಲಿಂಗ್ ಬೆಲ್ ಹೊಡೆದೆ. ಮನೆ ತನಕ ಬಾರೆ, ಮನೆ ತನಕ ಹೊಡಿತೀನಿ ನೋವು ಕೊನೆ ತನಕ. ಹ್ಯಾಪಿ ಬರ್ಡೇ ವೆಂಕಿ. ಥ್ಯಾಂಕ್ ಯು ಮಯೂರ್. 2 minutes ಬರ್ತೀನಿ. ನಾಟಿ ಬ್ಯೂಟಿ. ಅಯ್ಯೋ 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 ಅಯ್ಯೋ, ಇಷ್ಟೊಂದು ಬೆಲೂನ್ ಯಾಕೆ ತರ್ಸಕ್ ಹೋದ್ಲು? ಒಂದೇ ಒಂದ್ ಬೆಲೂನ್ ಇದ್ರೆ ಸಾಕಾಗ್ತಿತ್ತು. ಮಯೂರಿಗೆ ನಾಚಿಕೆ, ಕಳ್ಳಿ ನಾಟಿ ಮೊದ್ಲೇ ಲೈಟ್ ಆಫ್ ಮಾಡ್ಬಿಟ್ಲು. ಅವಳು ಸ್ವಿಚ್ ಹಾಕಕ್ಕಿಂತ ಮುಂಚೆ ನಾನು ಬಿಚ್ಚ ಹಾಕ್ಬಿಡ್ತೀನಿ. ಬತ್ತು ಕರೆಂಟ್ ಬತ್ತು. ಐ ಆಮ್ ಎ ಬರ್ತ್ಡೇ ಬಾಯ್ ಮಯೂರಿ. ಡ್ಯಾಡಿ, ಮಮ್ಮಿ, ಕರ್ಮ ಕರ್ಮ. ಅಣ್ಣ, ನಿನ್ನ ನನ್ನ ತಮ್ಮ ಅಂತ ಹೇಳ್ಕೊಳಕ್ಕೆ ನಾಚಿಕೆ ಆಗುತ್ತೆ. ಲೇ ಮುಂಡದೆ, ಅಜ್ಜಿ, ಒಳ್ಳೆ ಸೂಪರ್ ಮ್ಯಾನ್ ತರ ನಿಂತಿದ್ಯಲ್ಲೋ. ಸದ್ಯ ನನ್ನ ಹೆಂಡತಿ ಬಂದಿಲ್ಲ. ಸೂಪರ್ ಮ್ಯಾನ್ ಅಲ್ಲ, ಇನ್ನು ಮುಂದೆ ಮನೆ ಗೇಟ್ ಕಾಯೋ ಡಾಬರ್ ಮ್ಯಾನ್. ಜಾಕಿ ತರ ಓದೆ ನಾನು. ಜಾಕಿಲೇ ನಿಲ್ಸ್ಬಿಟ್ಲು. ನೀನ್ ಮಾಡಿರೋ ಕೆಲ್ಸಕ್ಕೆ ಅದು ಇಲ್ಲದೆ ನಿಲ್ಸ್ಬೇಕಾಗಿತ್ತು. ಏನಿಲ್ಲ, ನೀನೇನ್ ಈ ಅವತಾರದಲ್ಲಿ ಎಂದೆ. ನಾನು ಅವತ್ತು ಅವಳ ಫ್ರೆಂಡ್ ಮನೇಲಿ ಸಿಂಗಲ್ ಪೀಸ್ ಅಲ್ಲಿ ಸೂಪರ್ ಮ್ಯಾನ್ ತರ ನಿಂತಿದ್ನ ವಿಡಿಯೋ ಮಾಡಿಸ್ಬಿಟ್ಟು ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡಿಸ್ಬಿಟ್ಟು ಅವಳೆ. ನಾನ್ ರೋಡಲ್ಲಿ ನಡ್ಕೊಂಡು ಹೋಯ್ತಾ ಇದ್ರೆ ಜನ ಎಲ್ಲ ನನ್ನ ಗುರ್ತಿಡ್ದು ಬರ್ತಡೇ ಬಾಯ್ ಅಂತಾರೆ. ಮಗ, ಮಯೂರಿ ತುಂಬಾ ಕ್ಲೆವರು. ನನ್ಗಾಗಿದ್ದ ಎಕ್ಸ್ಪೀರಿಯನ್ಸು ನಿನಗಾಗ್ಬಾರ್ದು. ಅದಕ್ಕೆ ನೀನ್ ಅವಳನ್ನ ಒಂದಿನ ಡೇಟಿಂಗ್ ಕರ್ಕೊಂಡೋಗಿ ಗ್ಯಾಪ್ ನೋಡ್ಕೊಂಡು ಅಟ್ಲೀಸ್ಟ್ ಆರನ್ನಾದ್ರೂ ಹೊಡಿಲೇಬೇಕು. ಹಾರನ್ನ ಆಗ್ಲಿಲ್ಲ ಅಂದ್ರೆ ಹೇಳು, ಅದಕ್ಕೆ ಅಂತ ನಾನು 4 ಜನ ರೆಡಿ ಮಾಡ್ತೀನಿ. ನಾನೇ ಹೊಡಿತೀನಿ. ನಿನ್ನ ಒನ್ ಡೇ ಡೇಟಿಂಗ್ ಖರ್ಚೆಲ್ಲ ನಂದೆ. ಒಟ್ನಲ್ಲಿ ನೀನ್ ಅವಳಿಗೆ ಆರನ್ನ ಹೊಡಿಲೇಬೇಕು. ನಿಮ್ ಮಗ ಎಲ್ಲ ನಿಮ್ ಥರಾನೇ. ನಾನೇನೆ ಮಾಡಿದೆ. ನೀವು ಬಾರು ಅಂತೀರಾ, ಅವನು ಚಾಕೋ ಬಾರು ಅಂತಾನೆ. ಬೇರೆ ಆಪ್ಷನ್ನೇ ಇಲ್ವಾ? ನಾವು ಶ್ರೀರಾಮಚಂದ್ರ ಇದ್ದಂಗೆ, ಒಂದು ಫಿಕ್ಸ್ ಆದ್ಮೇಲೆ ಮುಗೀತು, ಬೇರೆ ಆಪ್ಷನ್ನೇ ಕೇಳಲ್ಲ. ಹೌದೌದು, ನೀವು ಶ್ರೀರಾಮಚಂದ್ರ, ಅವನು ಸತ್ಯ ಹರಿಶ್ಚಂದ್ರ. ಸಾರ್ ಲೇಟ್ ಆಯ್ತು, ಪೊಲೀಸವ್ರ ಕಾಟ ಬೇರೆ. ಎತ್ತಿಗೆ ಜ್ವರ ಬಂದ್ರೆ ಎಮ್ಮಿಗೆ ಬರೆ ಹಾಕದ್ರಂತೆ. ಕಲ್ಲ ಇದ್ದಳಪ್ಪ, ಜಾಣ ಅಲ್ವಾ ನೀನು? ಅಳು ನಿಲ್ಸು. ನನ್ ಮಾತು ಕೇಳೋ ಕಂದ. ನಿನಗೆ ಅಪ್ಪನ ಕಂಡ್ರೆ ಇಷ್ಟ ತಾನೆ? ಹಂಗಾದ್ರೆ ಅಳೋದು ನಿಲ್ಸು. ಲೈಫಲ್ಲಿ ಒಂದಕ್ಕೆ ಫಿಕ್ಸ್ ಆಗ್ಬಾರ್ದು, ಆದ್ರೆ ಅದರಿಂದ ಬರೀ ನೋವೇ ಸಿಗೋದು. ಈಗ ಚಾಕೋಬರ್ ನಿನಗೆ ಸಿಕ್ಲಿಲ್ಲ ಅಂದ್ರೆ ಮನಸ್ಸಿಗೆ ನೋವಾಗ ನಿನಗೆ ತಾನೆ. ಬಿಟ್ಬಿಡು, ವೆನಿಲಾ ಟ್ರೈ ಮಾಡು, ಮ್ಯಾಂಗೋ ಟ್ರೈ ಮಾಡು, ಸ್ಟ್ರಾಬೆರಿ ಟ್ರೈ ಮಾಡು. ವೆರೈಟಿ ಟೇಸ್ಟ್ ತಿನ್ನಂಗೂ ಇರುತ್ತೆ, ಬೇರೆ ಬೇರೆ ಆಪ್ಷನ್ನೂ ಇರುತ್ತೆ. ರೊಟೀನ್ ಆದ್ರೆ ಲೈಫ್ ಬೋರುಕು. ಪ್ರತಿಯೊಂದರಲ್ಲೂ ವೆರೈಟಿ ಹುಡುಕ್ಬೇಕು. ಏನ್ ಹುಡುಕ್ಬೇಕು? ಮೇಡಮ್ ಇಮಿಡಿಯೇಟ್ ಬರಕ್ಕೆ ಹೇಳಿದ್ರಂತೆ. ನಮ್ ಸ್ಕೂಲಲ್ಲಿ more than 1000 ಸ್ಟೂಡೆಂಟ್ಸ್ ಇದ್ದಾರೆ. ಅದ್ರಲ್ಲೆಲ್ಲ ನಿಮ್ ಮಗನೇ ತುಂಬಾ ವೆರೈಟಿ. ಥ್ಯಾಂಕ್ ಯು ಮೇಡಮ್. ಏನ್ರಿ ಥ್ಯಾಂಕ್ ಯು?
ಅವ್ನ್ ಸ್ಕೂಲ್ ಬ್ಯಾಗಲ್ಲಿರೋ ಟೆಕ್ಸ್ಟ್ ಬುಕ್ಸ್ ನ ಯಾವಾಗಾರು ನೋಡಿದೀರಾ? ತೆಗೀರಿ ಮೇಡಮ್. ತುಂತೂರು ನೋಡಿ, ಇದು ಅವ್ನ್ ಟೆಕ್ಸ್ಟ್ ಬುಕ್ಸ್. ಏನೋ ಇದು? ವೆರೈಟಿ ವೆರೈಟಿ ಅಂತ ಇಲ್ದೇ ಇರೋದನ್ನೆಲ್ಲ ಅವ್ನ್ ತಲೆಗ್ ತುಂಬಿರೋದು ನೀವೇ. ನನಗ್ ಗೊತ್ತು ರೀ, ನನಗ್ ಗೊತ್ತು. ಇವತ್ತಲ್ಲ ನಾಳೆ ಅಮ್ಮನು ರೊಟೀನು ಬೋರು, ನನಗ್ ಬೇರೆ ಅಮ್ಮ ಬೇಕು ಅಂತ ಕೇಳಿ ಅಂತ ತಾನೆ ನಿಮ್ಮಿ ಪ್ಲಾನು. ಈಗಾಗ್ಲೇ ವೆರೈಟಿ ಬೇಕು ಅಂತ 4 ಮನೆ ಬದಲಾಯಿಸ ಹೋಗಿ ಮಾಡಿದಾನೆ ನಿಮ್ ಸುಪುತ್ರ. ಕಾರ್ ಮೆಕ್ಯಾನಿಕ್ ಆಗಿದ್ದು ನಾನು, ಅವ್ನು ಹುಟ್ಟಿದ ಮೇಲೆ ಗ್ಯಾರೇಜ್ ಓನರ್ ಆಗಿದ್ದೀನಿ. ಅದು ಅಲ್ಲದೆ ಮದುವೆ ಆಗ 15 ವರ್ಷ ಆದ್ಮೇಲೆ ನಮಗ ಮಗ ಅಂತ ಹುಟ್ಟಿದಾನೆ, ಗೊತ್ತಾಯ್ತಾ? ಅವನಿಗೋಸ್ಕರ ಎಷ್ಟು ಮಠ ಮಂದಿರ ಆಶ್ರಮ ಊರು ಸುತ್ತಿದಿವಲ್ಲೇ. ಈಗ ಅವನಿಗೋಸ್ಕರ 4 ಮನೆ ಚೇಂಜ್ ಮಾಡಕ್ಕಾಗಲ್ವಾ? ನಾಳೆ ಸ್ಕೂಲು ಬೋರು ವೆರೈಟಿ ಬೇಕು ಅಂತಾನೆ, ಅದನ್ನು ಬದಲಾಯಿಸ್ಬಿಡ್ತೀರೇನು? ಬದಲಾಯಿಸ್ತೀನಿ. ಕಂದ ಬರ. ಅಯ್ಯೋ ಏನಾಯ್ತಪ್ಪ ಕಂದ? ಈ ಮನೆ ಬೋರ್ ಆಯ್ತೇನೋ? ಇಲ್ಲ. ಹೋಗ್ಲಿ, ಸ್ಕೂಲ್ ಬೋರ್ ಆಯ್ತೇನೋ? ಇಲ್ಲ. ನಿಮ್ಮಮ್ಮ ಬೋರ್ ಆದ್ಲ? ನಾನ್ ಬೋರಾ? ಇಲ್ಲ 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 ಇಲ್ಲ. ಓ ಮತ್ತೆ ಏನು? ಈ ಊರೇ ಬೋರ್. ನಿನಗೆ ಕೃಷ್ಣ ಅಂತ ಹೆಸರಿಡೋ ಬದಲು ಗಣೇಶ ಅಂತ ಇಡ್ಬೇಕಾಯ್ತು ಕಣೋ. ವಾವ್. ಕಂದ, ಅಷ್ಟೊಂದ್ ದೇವ್ರುಗಳಿದ್ರು ಗಣೇಶನ್ನೇ ಯಾಕೆ ಇಷ್ಟಪಡ್ತೀಯಾ? ಯಾವ ದೇವ್ರಿಗೂ ಇಳ್ದಿರೋ ಈ ಸೊಂಡ್ಲು, ಈ ಹೊಟ್ಟೆ, ದೊಡ್ಡ ಕಿವಿಗಳು, ಡೆಂಟಿಸ್ಟ್ಗಳಿಗೂ ಚಾಲೆಂಜ್ ಮಾಡುವಂತ ಈ ದಂತ, ಇಷ್ಟೊಂದು ವೆರೈಟಿ ಇರೋ ದೇವ್ರು ಯಾವ್ದಾದ್ರು ಇದ್ಯಾ? ಇಲ್ಲ. ಅದಕ್ಕೆ ಐ ಆಮ್ ಎ ಗ್ರೇಟ್ ಫ್ಯಾನ್ ಆಫ್ ಮೈ ದೋಸ್ತ್ ಗಣೇಶ. ದೇವರಲ್ಲೂ ವೆರೈಟಿ. ಆದ್ರೂ ಗಣೇಶನ್ ಮೇಲೆ ಒಂದ್ ಬೇಜಾರಿದೆ ಅಪ್ಪ. ಏನ್ ಕಂದ? 6 ಪ್ಯಾಕ್ ಇರೋ ಅವರಪ್ಪ ಶಿವಾನೇ ನಂದಿ ಮೇಲ್ ಬಂದ್ರೆ, ಜಾಯಿಂಟ್ ಫ್ಯಾಮಿಲಿ ಪ್ಯಾಕ್ ಇರೋ ನಮ್ ಗಣೇಶ ಪಾಪ ಇಳಿ ಮೇಲ್ ಬರೋದಾ? ಶಿವನ ಕೂಲ್ ಮಾಡೋದು ಹೆಂಗೆ ಅಂತ ನಂಗೆ ಗೊತ್ತು. ಕ್ರೇಶ್, ಕೂಲ್ ಆಗ್ಬೇಡ. ಏನೇ ಮಾಡಿದ್ರು ಕೂಲ್ ಆಗ್ಬೇಡ. ಗಣೇಶ ಕಣ್ಮುಚ್ಕೋ. ಲೇ, ನೀನ್ ಸ್ವಲ್ಪ ಸುಮ್ಮನೆ ಗಾಡಿ ಓಡಿಸು, ನೀನ್ ಕಣ್ಮುಚ್ಬೇಡ. ಏನ್ ಕರ್ಮನಪ್ಪ. ಅಯ್ಯೋ, ಡಬ್ಬ ನನ್ನ ಮಗನ್ ತಗೊಂಡ್ಬಂದು ಒಳ್ಳೆ ಟೈಮಿಗೆ ಬಂದು ಡಿಸ್ಟರ್ಬ್ ಮಾಡ್ದ. ಇವ್ ನನ್ನ ಹಿಂದೆ ಇದ್ರೆ ತಾನೇ ಪ್ರಾಬ್ಲಮ್. ಸದ್ಯ ಹೋದ ನನ್ನ ಮಗ. ಪರವಾಗಿಲ್ಲ, ಮೇಡಮ್ ಇನ್ನು ಮೂಡಲ್ಲೇ ಇದ್ದಾರೆ. ಮಮ್ಮಿ, ಏ ಡಿಜೆ, ಸುಮ್ನೆ ಇರೋ ಡೂಡ್. ನಾನು ಈ ಕಿಸ್ ಮಾಡ್ತೀರಾ ಅವಾಗ ಕಿಸ್ ಮಾಡ್ತೀರಾ ನೋಡೋಣ ಅಂತ ಕಾಯ್ತಾ ಇದ್ದೀನಿ. ನನ್ನ ಮಗ ಆರ ನೋಡ್ದು ಎಲ್ಲ ಹಾಳು ಮಾಡ್ತಿದ್ದಾನೆ. ಹೂ ಆರ್ ಯು ಬ್ಲಡಿ ನಾನ್ಸೆನ್ಸ್, ಯು ಬ್ಲಡಿ ಇರಿಟೇಟಿಂಗ್ ಇಡಿಯಟ್. ಶಿವ ಪೂಜಾ ಟೈಮಿಂಗ್, ಕರಡಿ ಕಮಿಂಗ್. ಯಾರ ನೀನು? ನಾನು ಅವಾಗಿಂದ ಆರ ನೋಡ್ತಿರೋದು. ನನ್ನ ಆರ ನೋಡಿದ್ರೆ ನಿನ್ಗೆ ಗೊತ್ತಾಗುತ್ತೆ ಹೆಂಗಿದೆ ಆಟಗಳು ಆಡ್ತಾ. ವಾಟ್ರಲ್ಲಿ ಪುಟಿಂಗ್ ಕಡ್ಡಿ ಶಾಕಿಂಗ್. ಇನ್ನೊಂದ್ಸಲ ಆರ ನೋಡಿದ್ರೆ ಬಾಡಿದು ಗಾಡಿದು 2 ಗೇರ್ ಲಿವರ್ ಕಿತ್ತಾಕ್ಬಿಡ್ತೀನಿ. ಗೆಟ್ ಔಟ್, ಗೋ ಬ್ಯಾಕ್, ಗೋ ಬ್ಯಾಕ್. ನಾನ್ಸೆನ್ಸ್, ಏನು ಅನ್ಕೊಂಡಿದ್ದಾನ ಅವನು? ಏ ಡಿಜೆ, ಮಲಗಿದ್ದೆ ತಾನೆ ನೀನು? ನಾನ್ ಮಲಗಿದ್ದೆ. ಬೇಬ್, ಸುಮ್ಮನೆ ಮಲ್ಕೊಳ್ಳೋ ಸುಮ್ಮನೆ. ಅವಂದು ಗಾಡಿ ದೊಡ್ಡದಿರ್ಬೋದು, ಬಟ್ ನಿಂದ ಅದೇ ದೊಡ್ಡದು. ಗುಂಡ್ಗೆ ದೊಡ್ಡ ಗುಂಡ್ಗೆ. ಹೆಂಗ್ ಎದ್ರಕೊಂಡು ಹೋಗ್ತಾವ್ ನೋಡು. ಡೂಡ್, ಈ ನಿಮ್ಮಿಬ್ಬರು ಜರ್ನಿ ಲೈಫ್ ಲಾಂಗ್ ಹಾರ್ಡ್ ಡಿಸ್ಕ್ ಅಲ್ಲಿ ಸೇವ್ ಆಗ್ಬೇಕು ಅಂದ್ರೆ ಗಿವ್ ಮಿ ಲಾಸ್ಟ್ ಜರ್ಕ್ ಡೂಡ್. ಹೇ, ಮೊದ್ಲೆರಡು ಸಲ ಕೊಟ್ಟಿದ್ದೆ, ತಡ್ಕೊಳಕ್ ಆಗ್ತಿಲ್ಲ ಅವನ್ಗೆ.
ಫಸ್ಟ್ ಸೆಕೆಂಡ್ ಇಂಪಾರ್ಟೆಂಟ್ ಅಲ್ಲ, ಜೀವನದಲ್ಲಿ ಥರ್ಡ್ ಇಂಪಾರ್ಟೆಂಟ್. ಎಸ್, ಅಂತೂ ಇಂತೂ ನಮ್ಮಿಬ್ಬರ ಅಂಡರ್ಸ್ಟ್ಯಾಂಡಿಂಗು ಒಂದು ರೇಂಜಿಗೆ ಬಂತು. ಹಾಗಾದ್ರೆ ನಮ್ಮ ಅಪ್ಪ ಅಮ್ಮನ ನಾಳೆವರಿಂದ ಕರೆಸ್ಲಾ? ಚಿಚಿ ಇಷ್ಟು ಬೇಗ ಬೇಡ, ಇನ್ನು ಗ್ರ್ಯಾಂಡ್ ಫಿನಾಲೆ ಬಾಕಿ ಇದೆ. ಅಂದ್ರೆ ನನ್ನ ಹತ್ರ ಒಂದು ವೆರೈಟಿ ಕಾನ್ಸೆಪ್ಟ್ ಇದೆ. ಒನ್ ಡೇ ಲಾಂಗ್ ಡ್ರೈವ್ ಡೇಟಿಂಗ್. ಒನ್ ಡೇ ಲಾಂಗ್ ಡ್ರೈವ್ ಡೇಟಿಂಗ್? ಎಸ್. ಮದುವೆಗೆ ಮುಂಚೆ ಇರೋ ಪ್ರೀತಿ ಮದುವೆ ಆದ್ಮೇಲೆ ಕಮ್ಮಿ ಆಗ್ಬಿಡುತ್ತೆ ಅಂತ ಹೇಳ್ತಾರೆ. ಯಾಕೆ ಗೊತ್ತಾ? ವಾರಕ್ಕೆ 2 ದಿವಸ ಸಿಗೋದು, 2 ಅವರ್ ಸಿನಿಮಾ ನೋಡೋದು, ಮರ ಸುತ್ತೋದು, ಶಾಪಿಂಗ್ ಮಾಡೋದು, ಇದೆಲ್ಲ ಯಾವತ್ತಿದ್ರೂ ಚೆನ್ನಾಗಿದ್ದೇ ಇರುತ್ತೆ. ಅದೇ ಮದುವೆ ಆದ್ಮೇಲೆ ಪ್ರತಿ ದಿನ ಪ್ರತಿ ಕ್ಷಣ ನೋಡಿದ ಮಕಾನೇ ನೋಡ್ತಾ ಇರ್ಬೇಕು. ಯಾವನಿಗಾಗತ್ತೆ ಅದೇ ಎಮೋಷನ್, ಅದೇ ರಿಯಾಕ್ಷನ್. ನೋಡಿ ನೋಡಿ ಬೋರ್ ಆಗ್ಬಿಡುತ್ತೆ. ಅದಕ್ಕೆ ಈ ವೆರೈಟಿ ಕಾನ್ಸೆಪ್ಟ್. ಹೆಂಗಿದೆ? ಅರ್ಥ ಆಗ್ಲಿಲ್ಲ. ನಾಳೆ ನಾವಿಬ್ರು ಒಂದು ಲಾಂಗ್ ಡ್ರೈವ್ ಹೋಗೋಣ. ಒಂದು ಇಡೀ ದಿವಸನ ಒಂದು ಕ್ಷಣದ ತರ ಕಳೆಯೋಣ. ಅದು ಬೋರ್ ಆಯ್ತು ಅಂದ್ರೆ ಬ್ರೇಕಪ್. ಯಾಕೆ? ಒನ್ ಡೇ ಜರ್ನಿನೇ ಬೋರ್ ಆಯ್ತು ಅಂದ್ಮೇಲೆ ಲೈಫ್ ಲಾಂಗ್ ಜರ್ನಿ ಮಾಡಕ್ಕಾಗತ್ತಾ? ನೈಸ್ ಕಾನ್ಸೆಪ್ಟ್. ಆದ್ರೆ ಒಂದು ಹುಡುಗ ಹುಡುಗಿ ಒನ್ ಡೇನ ಲಾಂಗ್ ಡ್ರೈವ್ ಅಲ್ಲೇ ಯಾಕೆ ಕಳಿಬೇಕು? ಮನೇಲೆ ಕಳಿಬೋದಲ್ವಾ? ಅವಾಗ 3 ನಿಮಿಷಕ್ಕೆ ಬೋರ್ ಆಗುತ್ತೆ. ಸೊ ಲೆಟ್ಸ್ ಗೋ ಒನ್ ಡೇ ಲಾಂಗ್ ಡ್ರೈವ್ ಡೇಟಿಂಗ್. ಶೀಲಾ, ಈ ಶೀಲನ್ ಒಂದು ವಾರದಿಂದ ಅವಾಯ್ಡ್ ಮಾಡ್ತಾ ಇದ್ದೀನಿ, ಬಿಡ್ತಾನೆ ಇಲ್ಲ. ಬಾಸ್, ಡ್ರೈವರ್ಲಿ ಒಂದು ಸಿಮ್ ಇಟ್ಟಿದ್ದೀನಿ, ಎತ್ಕೊಂಬರ. ಓಕೆ ಬಾಸ್. ಅದಕ್ಕೆ ಕಸ್ಟಮರ್ಸ್ ಗಾಡಿ ಕೊಡಲ್ಲ ಅನ್ನೋದು. ನಮ್ ದೋಸ್ತ್ ಯಾವಾಗಲೂ ಸ್ಟಡಿ ಆಗಿರ್ಬೇಕು. ಏನ್ ಬಾಸ್, ಶೀಲಾನು ಎಡಿಟಾ? ಎಡಿಟ್ ಅಲ್ಲ, ಡಿಲೀಟ್. ಮತ್ತೆ ನೆಕ್ಸ್ಟ್ ಶೀಲಾಗೆ ಸ್ವಿಚ್ ಆಫ್, ಶರ್ಮಿಳಾ ಜೊತೆ ರೋಮಿಂಗ್. Nice place. Let's take a selfie. Hey Krish, come. Smile. One more. ಓ ಸಾಕು. Two more. ಅಯ್ಯೋ ಬ್ಯಾಕು. ಸೂರ್ಯ ಮುಳುಗಿದ್ರು ಇಳಿದು ಮುಗಿತಾ ಇಲ್ವೇ? One more selfie. ಮತ್ತೆ Standing selfie. Sitting selfie. Sleeping selfie. Cheese. Wow. Cheese. ಸ್ವಲ್ಪ ಮೆಕ್ಕೆ. Why you stop, dude? What happened? ನಿನ್ನಂತ ಮೋಸ ಮಾಡೋನ್ ನಂಬ್ಕೊಂಡ್ ಬಂದಲ್ಲ, ನನಗ್ ಬುದ್ಧಿ ಇಲ್ಲ. ರೋಡ್ ಮಧ್ಯೆ ನಿಂತ ಎಂತ ಕೂಗಾಡುವುದು ನೀನು? ನೀನ್ ಹಿಂಗ್ ಮಾಡಿದ್ರ ನಾನು ಹಿಂಗ ಮಾತಾಡಕ್ಕೆ? ಸಾಯಕ್ ನನ್ ಕರೆಬೇಕಿತ್ತ, ಇವ್ನ್ ಕರೆಬೇಕಿತ್ತ? ನೋಡು ಮಾರೈ, ನೀನಿಂದ 3ನೇ ಬೈತಾ ಉಂಟು. ನನಗಿದೆಲ್ಲ ಬೇಕುಂಟ? ಅದಕ್ಕೆ ಹೇಳೋದು 2% ಫೈಟಿಂಗ್, 3% ಪ್ರಾಫಿಟಿಂಗ್. ಇವ್ನ್ ಮಾಡಿರೋ ಕೆಲ್ಸಕ್ಕ ಬರೀ ಜಗಳ ಮಾಡುದಲ್ರಿ, ಡಿವೋರ್ಸ್ ಕೊಡ್ಬೇಕು. ನೀ ಮಾಡಿದ ತಪ್ಪಲ್ಲ. ನಾನಲ್ಲ, ನೀ ಮಾಡಿದ ತಪ್ಪೈತಿ. ನಿನ್ನಲ್ಲಿ ತಪ್ಪುಂಟು. ವಾಟ್ ದ ಫೈಟಿಂಗ್? ಗಂಡ ಹೆಂಡತಿ ಫೈಟಿಂಗ್ ಉಂಡು ಮಲ್ಗೋ ತನಕ ಅಂತ ಕೇಳಿದೀನಿ. ಬಟ್ ಯು ಬೋತ್ ಮಲ್ಗಿ ಉಂಡು ಮೇಲೂ ಫೈಟ್ ಮಾಡ್ತಾನೆ ಇದೀರಾ. ನೋಡ್ರಿ, ನನ್ ಕಿಚ್ಚ ಸುದೀಪ್ ಅವ್ರ ಫ್ಯಾನ್ ಅದೇನಿ. ಇವನ್ನ ಮೊದ್ಲ ಫೇಸ್ಬುಕ್ ನಾಗ ನೋಡ್ದೆ, ವಾಟ್ಸ್ಆಪ್ ನಾಗ ಚಾಟ್ ಮಾಡ್ಕೋತ ಆನ್ಲೈನ್ ಮದ್ವೆ ಮಾಡ್ಕೊಂಡ್ವಿ. ಸ್ಕೈಪ್ ಅಲ್ಲಿ ಫಸ್ಟ್ ನೈಟ್ ಮಾಡ್ಕೊಂಡಿದ್ರೆ MMS ಅಲ್ಲಿ ಮಗು ಸೆಂಡ್ ಮಾಡ್ಬೋದಿತ್ತು. ನಿಮ್ಗೆ ಈ ಸಮಸ್ಯೆನೇ ಇರ್ತಿರ್ಲಿಲ್ಲ. ಏಯ್ ಡಿಜೆ ಸುಮ್ನಿರ. ಹಲೋ ರೇ, ಇಲ್ಲೇ ನಿಂತ್ಕೊಳ್ಳ. ಓಕೆ, ಏನ್ರಿ ನಿಮ್ ಪ್ರಾಬ್ಲಮ್? ನಾವು ಹನಿಮೂನ್ಯಾಗ ಫಸ್ಟ್ ನೈಟ್ ಮಾಡ್ಕೊಳ್ಳೋಣ ಅಂತ ಗೋವಾಗ್ ಬಂದ್ವಿ ರೀ. ಆದ್ರೆ ನನ್ ಕರ್ಮಕ್ಕ ನನ್ನ ಫಸ್ಟ್ ನೈಟ್ ಲಾಸ್ಟ್ ನೈಟ್ ಆಗೋತ್ರಿ. ನಾನು ಇವನ್ನ ಕಿಚ್ಚ ಸುದೀಪ್ ಅಂತ ಮದ್ವೆ ಮಾಡ್ಕೊಂಡ್ಯಾರಿ. ಆದ್ರೆ ಇವನು ಕಿಚ್ಚ ಸುದೀಪ್ ಅಲ್ರಿ, ಹುಚ್ಚ ಸುದೀಪ್ ರೀ. ಒಂದು ಮೊಟ್ಟೆಯ ಕತೆ. ಎಂತ ನೀನ್ ನನ್ನ ಮಂಡೆ ಬಗ್ಗೆ ಮಾತಾಡೋದು? ತೋರಿಸ್ತೇನೆ. ಸರ್, 1 ನಿಮಿಷ ತಾಳಿ. ಇದನ್ನ ನೋಡಿ ಸರ್. ಯಾರಿದು? ಇನ್ಯಾರು? ಇವಳೆ. ದುಡ್ ಗೋಧಿ ಬಣ್ಣ, ಸಾಧಾರಣ ಮೈಕಟ್ಟು. ನಿಮಗೆ ಈಗಿನ ಹುಡುಗಿರ ಬಗ್ಗೆ ಗೊತ್ತುಂಟಲ್ಲ ಸರ್, 1 ಇಂಚು ಸುಣ್ಣ ಬಣ್ಣ ಹಚ್ಚಿಕೊಂಡು ಫೋಟೋ ಶೂಟ್ ಮಾಡಿ ಫೇಸ್ಬುಕ್ ಅಲ್ಲಿ ಹಾಕುವುದು. ನಂತರ ಅದನ್ನ ನಮ್ಮಂತ ಮುಗ್ಧ ಹುಡುಗರು ನೋಡಿ ಮಾರುವುದು. ರಾತ್ರಿ ಬೆಡ್ ಲೈಟ್ ಆಫ್ ಮಾಡುವಾಗ ರಂಗಿತರಂಗ ಮಾರಲಿ. ಬೆಳಗ್ಗೆ ಎದ್ದು ಸನ್ಲೈಟ್ ಅಲ್ಲಿ ನೋಡಿದ್ರೆ ನಿಗೂಢ ರಹಸ್ಯ. ವಿತೌಟ್ ಮೇಕಪ್ ನಲ್ಲಿ ಅವಳ ಸೆಲ್ ಫೋನ್ ಕೂಡ ಅವಳ ಫೇಸ್ ಅನ್ನು ರೆಕಗ್ನೈಸ್ ಮಾಡುವುದಿಲ್ಲ. ಗೊತ್ತುಂಟ? ನನಗೆ ಕಪ್ಪು ಹೆಂಟು ಬೇಡ ಮಾರಲಿ. ನಂಗೂ ಈ ಟಕ್ಳು ಬ್ಯಾಡ್ರಿ. ಈಗ ನಂಗೆ ಬೇಡ. ನಂಗೂ ಇವ ಬ್ಯಾಡ್ರಿ. ನೀ ಬೇಡ. ನೀ ಬೇಡ ಅಂದಲ್ಲ. ನೀನು ಬೇಡ. ಎಲ್ರಿ ಮಾರೇ ಹಾವು? ಬಣ್ಣ ಬಣ್ಣ ಅನ್ನುತ್ತಿದ್ದೀರಿ. ಹಾವು ಅನ್ನೋ ಕೂಡಲೇ ನಿಮ್ಮ ಹೆಂಡತಿಯನ್ನು ಹಂಗೆ ಸೇಫ್ ಗಾರ್ಡ್ ಮಾಡ್ತಿದ್ದೀರಿ. ನೋ ಸ್ನೇಕಾ? ಯಾಕ್ರಿ ಬಾಯಾರ ಇಲ್ಲಿ ಮಠ ಟಕ್ಲೆ ಅನ್ನತ್ತಿದ್ರಿ? ಹಾವು ಅಂದ ಕೂಡಲೇ ಇಷ್ಟು ಮಂದಿ ನಿಂತೀವಿ ಇಲ್ಲಿ. ಅಷ್ಟು ಮಂದಿನ ಬಿಟ್ಟು ನಿಮ್ಮ ಗಂಡನ ಕೈ ಹಿಡ್ಕೋಬೇಕಾ ನೀವು? ಹಲೋ, ಇದನ್ನೇ ನಂಬಿಕೆ ಅನ್ನೋದು. ನಂಬಿಕೆನೇ ಪ್ರೀತಿ. ನೋಡಿ,
ಮನುಷ್ಯ ಬೆಳೀತಾ ಬೆಳೀತಾ ಬಾಲ್ಯ ಕಳ್ಕೊತಾನೆ, ಪ್ರಾಯ ಕಳ್ಕೊತಾನೆ, ವಯಸ್ಸು ಕಳ್ಕೊತಾನೆ. ಅಷ್ಟೇ ಯಾಕೆ, ಕೊನೆಗೊಂದು ದಿವಸ ಆಯಸ್ಸು ಕಳ್ಕೊತಾನೆ. ಕಡೆಗುಳಿಯೋದು ಪ್ರೀತಿ ಮಾತ್ರ. ಅದಕ್ಕೆ ವಯಸ್ಸು ಆಗಲ್ಲ, ಆಯಸ್ಸು ಮುಗಿಯಲ್ಲ. ಬ್ರದರ್, ನಿಜ ಹೇಳ್ಬೇಕು ಅಂದ್ರೆ ನೀವಿಬ್ರು ವೆರೈಟಿ ಕಪ್ಪಲ್ಲೇ. ಭಾಷೆಗಳನ್ನ ಮೀರಿ ಭಾವನೆಗಳನ್ನ ಬೆರೆಸಿದಿರಿ. ಉತ್ತರ ಕರ್ನಾಟಕ ಜೋಳದ ರೊಟ್ಟಿನ ಮಂಗಳೂರು ಮೀನ್ ಸಾರ್ ಜೊತೆಲಿ ತಿಂತಾ ಇದ್ರೆ ಟೇಸ್ಟ್ ವೆರೈಟಿ ಆಗಿರುತ್ತೆ. ಯಾಕೆ? ಎಳ್ನೀರ್ ಎಫೆಕ್ಟ್. ಬರ್ತೀನಿ. ಓ ಮತ್ತೆ ಶೀಲಾ. ಎಣ್ಣೆ ನಮ್ದು, ಊಟ ನಿಮ್ದು. ಇವಳು ಯಾಕೆ ಕಾಲ್ ಮಾಡ್ತಿದ್ದಾಳೆ? ಎಲ್ಲಿದೀಯ? ಯಾಕೆ? ನನ್ ದೇವ್ರು ಕಾಲ್ ರಿಸೀವ್ ಮಾಡ್ತಿಲ್ಲ. ದೇವ್ರು? ಅದೇ ಕ್ರಿಶು. ಅವ್ನ್ ರಿಸೀವ್ ಮಾಡ್ಲಿಲ್ಲ ಅಂದ್ರೆ ನಾನೇನೇ ಮಾಡ್ಲಿ? ನಾನೇನು ಅವನ್ ಪಕ್ಕದಲ್ಲಿದ್ದೀನ. ಅವನ್ ಯಾಕೋ ನನ್ನ ತುಂಬಾ ಅವಾಯ್ಡ್ ಮಾಡ್ತಿದ್ದಾನೆ. ಮೋಸ್ಟ್ಲಿ ನೀನ್ ಅವನ್ ಫ್ರೆಂಡ್ಶಿಪ್ ನ ಲವ್ ಅಂತ ಮಿಸ್ಟೇಕ್ ಮಾಡ್ಕೊಂಡಿದ್ಯಾ ಅನ್ಸುತ್ತೆ. ನಾನಾ 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 ಹೇ, ನೀನ್ ಯಾಕೆ ನಾಗವಲ್ಲಿ ರೇಂಜಿಗೆ ರಿಯಾಕ್ಟ್ ಮಾಡ್ತಿದ್ಯಾ? ಮತ್ತಿನ್ನೇನು, ಅವನ್ ಏನೇನ್ ಮಾಡಿದಾನೆ ಅಂತ ನಿನಗೇನ್ ಗೊತ್ತು? ಏನ್ ಮಾಡಿದಾನೆ? ಕಾಫಿ ಡೇ, ಶಾಪಿಂಗ್ ಅಂತ ಎಷ್ಟು ಸುತ್ತಾಡಿಸಿದಾನೆ ಗೊತ್ತಾ? ಅಷ್ಟೇ ತಾನೇ? ಅಷ್ಟೇ ಅಲ್ಲ, ಒನ್ ಡೇ ಡೇಟಿಂಗ್ ಅಂತ ಕಾರ್ ನಲ್ಲಿ ಲಾಂಗ್ ಡ್ರೈವ್ ಕರ್ಕೊಂಡೋಗಿ ಯಾರು ಇಲ್ದಿರೋ ಜಾಗದಲ್ಲಿ ನಿಲ್ಸಿ ಸೀಟ್ ನ ಹಿಂದಕ್ ಮಾಡಿ ಸಾಕು. ಸಾರಿ. ಫ್ರೆಂಡ್ಶಿಪ್ ಅಂತ ಅಷ್ಟೊಂದ್ ಜನ ಹುಡುಗರನ್ನ ಮೇಂಟೈನ್ ಮಾಡೋದು ಯಾಕೆ? ಎಲ್ಲಾ ಕ್ವಾಲಿಟೀಸ್ ಇರೋ ಒಬ್ನೇ ಬಾಯ್ ಫ್ರೆಂಡ್ ಸಿಗಲ್ಲ. ಅಂತ ಹುಡುಗ ಈ ಭೂಮಿ ಮೇಲೆ ಇಲ್ಲ. ಇದಾನೆ. ಯಾರು ಅವನು? ನಿನ್ ರೂಮ್ಮೇಟ್ ಶೀಲನ್ ಬಾಯ್ ಫ್ರೆಂಡ್. ಶೀಲಾ, ನಿನ್ ಲವ್ ಸ್ಟೋರಿನ ಇಡೀ ಪಿಜಿಗೆ ಹೇಳಿದ್ಯಾ? ನಾನ್ ನಿನ್ ರೂಮ್ಮೇಟು, ನಂಗೆ ಹೇಳಿಲ್ಲ. ಅವನ್ ಡೀಟೇಲ್ಸ್ ಹೇಳಿದ್ರೆ ನೀನೇ ಎಲ್ಲಿ ಅವನ ಡೀಲ್ ಮಾಡ್ಕೊಂಡ್ ಬಿಡ್ತೀಯ ಅಂತ ಭಯ. ಓ, ಅಂತ ಕಾಂಬೋ ಆಫರ್ ಅವನು? ಕಾಂಬೋ ಅಲ್ಲ, ರಾಂಬೋ. ಹೌದು, ನಾನು ಅವಳ ಹತ್ರ ಹೇಳಿದ್ದೆ. ಹೇ ಕ್ರಿಶ್, ನಿಲ್ಸು 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 ನಿಲ್ಸು. ಬಾ, ತೋರಿಸ್ತೀನಿ ನನ್ ಹೀರೋನ. ಬೇಜುಗ ಶೀಲಾ, ಯಾಕೆ ಈ ಕಡೆ ನಡ್ಕೊಂಡ್ ಬರ್ತಾವಳೆ? ಎಸ್ಕೇಪ್ ಆಗ್ಬೇಕು. ಶೀಲಾ, ವಾಟ್ ಎ ಸರ್ಪ್ರೈಸ್. ಕಾಲ್ ಮಾಡಿದ್ರೆ ಕನೆಕ್ಟ್ ಆಗ್ತಿಲ್ಲ, ಮೆಸೇಜ್ಗೆ ರಿಪ್ಲೈ ಇಲ್ಲ. ಯಾಕೆ ನಾನು ಅವಾಯ್ಡ್ ಮಾಡ್ತಾ ಇದ್ದೀಯಾ? ಅವಾಯ್ಡ್ ಅಲ್ಲ, ಡಿವೈಡ್ ಮಾಡ್ತಾ ಇದ್ದೆ. ಅದು ಸಿಕ್ಕಾಪಟ್ಟೆ ಕೆಲಸ, ವರ್ಕ್ ಟೆನ್ಷನ್, ಅದಕ್ಕೆ ಮಾಡ್ಲಿಲ್ಲ. ಸರಿ, ಓಕೆ ಓಕೆ, ಬಾ, ನನ್ ರೂಮ್ಮೇಟ್ ನ ಮೀಟ್ ಮಾಡಿಸ್ತೀನಿ. ಯಾಕೆ? ನೀ ನನ್ ಬಾಯ್ ಫ್ರೆಂಡ್ ಅಂದ್ರೆ ನಂಬ್ತಾನೆ ಇಲ್ಲ. ಅವಳು ನಂಬಿ ಏನಾಗ್ಬೇಕಾಗಿದೆ? ನನ್ ಬಾಯ್ ಫ್ರೆಂಡ್ ಅಂತ ಗೊತ್ತಾದ್ರೆ ಹಾಸ್ಟೆಲ್ ಅಲ್ಲಿ ನನ್ ಹವಾನೆ ಬೇರೆ ಇರುತ್ತೆ. ನೋಡು, ನನ್ ಕೆಲಸ ಇದೆ ಸಿಕ್ಕಾಪಟ್ಟೆ, ನಾನು ಆಮೇಲೆ ಸಿಗ್ತೀನಿ. ಇಲ್ಲ ಇಲ್ಲ, ಮಯೂರಿ, ಮಯೂರಿ ಬಾ. ಶೀಲಾ, ಶೀಲಾ, ಮಯೂರಿ, ಮಯೂರಿ. ಕ್ರಿಶ್, ಏನ್ ಮಾಡ್ತಿದ್ಯಾ? ತಲೆ ಕೆಟ್ಟಿದ್ಯಾ? Branded shoes, branded jeans, even glasses. Krish, Mayuri, nice name. Thank you. ಶೀಲಾ, ಕೆಲ್ಸ ಇದೆ ಅಂತ ಹೇಳ್ದಿಯಲ್ಲ, ಹೋಗು. ಇಟ್ಸ್ ಓಕೆ. ಇಟ್ಸ್ ನಾಟ್ ಓಕೆ. ಪರವಾಗಿಲ್ಲ ಬಿಡೆ. ಸುಮ್ಮನೆ ಇರು, ಹೋಗು ಹೋಗು. ಓಕೆ. ಇರು. ಮೊಬೈಲ್ ಫೋನ್ ನಂಬರ್ ಚೇಂಜ್ ಮಾಡಿದ್ಯಾ? ಅದಕ್ಕೇನು ಕೊಡ್ತೀನಿ ತಗೋ. 9945277992. ಸಿಕ್ತಾ? ಬಾಯ್ ಬಾಯ್ ಬಾಯ್. ಹೋಗು. ಬಾಯ್. ನೀನ್ ನಡಿಯೇ, ಸಾಕು ಛತ್ರಿ. Sorry, dude. No eating, no drinking. Third party editing.
ಅಲ್ಲ ಒನ್ ಡೇ ಡೇಟಿಂಗ್ ಅಂತ ನೀನ್ ಕರ್ದೆ, ನಿನ್ನ ನಂಬ್ಕೊಂಡ್ ನಾನ್ ಬಂದೆ. ಬೇಕು ಬೇಕು ಅಂತ ಈ ಗುಲ್ಡು ನೀನ್ ಹತ್ತಿಸ್ಕೊಂಡೆ. ಬೇಡ ಬೇಡ ಅಂದ್ರು ಅವನ ಹಾರ ನೋಡ್ದ. ಅಲ್ಲಿ ಸ್ಟಾರ್ಟ್ ಆಯ್ತು ಗೇಮ್. ಸಖತ್ ವೆರೈಟಿ ಅಂತ ವೆರೈಟಿ. ಡೌಟ್ ಟಿಜಿ ಥ್ಯಾಂಕ್ ಗಾಡ್ ಆನ್ ಟೈಮ್ ಮಯೂರಿ ಸ್ಟಾಪ್ ಅಂತ ಶೌಟ್ ಮಾಡ್ಲಿಲ್ಲ ಅಂದಿದ್ರೆ ಟಾರ್ಗೆಟಿಂಗ್ ಬೋತ್ ಆಫ್ ಯು. ಅವ್ನ್ ಟಾರ್ಗೆಟ್ ಮಾಡಿರೋದು ನಿಜ, ಆದ್ರೆ ನಮ್ಮನ್ನಲ್ಲ ನಿನ್ನ. ನನ್ ಪಕ್ಕ ಇವಳು ಕೂತಿರಂಗೆ ಅವನ್ ಪಕ್ಕ ಅವ್ನ ಗರ್ಲ್ ಫ್ರೆಂಡ್ ಕೂತಿರ್ಬೋದು. ಅವನಿಗೂ ಈಗೋ ಅರ್ಥ ಆಗಿರ್ಬೋದು. ತಪ್ಪಾಗಿರೋದು ಮೊದ್ಲು ಅವನಿಂದ ಅಲ್ಲ ನಿನ್ನಿಂದ. ಹೋಗ್ ಸಾರಿ ಕೇಳ. ನಂಗೆ ಯಾಕೋ ಮೀಟರ್ ಆಫ್ ಆಗ್ತಿದೆ ಡುಡ್. ಪ್ಲೀಸ್ ನೀನೇನಾದ್ರೂ ಮಾಡು ಪ್ಲೀಸ್. ಯುವರ್ ಜೆಂಟ್ಲ್ ಮ್ಯಾನ್, ಸೂಪರ್ ಮ್ಯಾನ್, ಸ್ಪೈಡರ್ ಮ್ಯಾನ್, ಐರನ್ ಮ್ಯಾನ್, ಬ್ಯಾಟ್ ಮ್ಯಾನ್, ವಾಚ್ ಮ್ಯಾನ್. ಸಾರಿ ಟಂಗ್ ಟ್ವಿಸ್ಟ್ ಪ್ಲೀಸ್ ಡುಡ್. ಗೋ 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 ಗೋ. ನಿನ್ ಪರವಾಗಿ ನಾನೇ ಸಾರಿ ಕೇಳಿ. ಥ್ಯಾಂಕ್ಸ್. ಬೇಡ ಬೇಡ. ಲಾಂಚ್ ಆಗಿರೋ ರಾಕೆಟ್ ನ, ಟೇಕ್ ಆಫ್ ಆಗಿರೋ ಫ್ಲೈಟ್ ನ, ಪ್ಲಾಟ್ಫಾರ್ಮ್ ಬಿಟ್ಟಿರೋ ಟ್ರೈನ್ ನ ಯಾವತ್ತೂ ತಡಿಬೇಡ. ಅದು ಹಾಗಲ್ಲ, ಯಾವ್ದಕ್ಕೂ ಡೋರ್ ಲಾಕ್ ಮಾಡ್ಕೊಂಡಿರ್ಲಾ? ಮಾಡ್ಕೊ. ಕೌ ಗೆಟ್ಟಿಂಗ್ ಫೀವರ್, ಬಫೆಲೋ ಗೆಟ್ಟಿಂಗ್ ಪರೆ. ನಾನೇ ಕೆಂತರ ಮಾತಾಡ್ತಾ ಇದ್ದೀನಿ. ಕರ್ದ್ಯಾ? ಏನ್ ಜನ ಕರೆಯೋದಲ್ವಾ? ಒಳಗಡೆ ಯಾರಿದಾರೆ ಅಂತಾನೆ ಗೊತ್ತಾಗ್ತಿಲ್ವಲ್ಲಪ್ಪ. ಈ ರೇಂಜ್ ಟೆಂಟೆಡ್ ಕ್ಲಾಸ್ ಹಾಕೊಂಡವನಿದ್ರೆ ಯಾವನೋ ಸರಿಯಾದ ರಸಿಕನೇ ಇರ್ಬೇಕು. ನೋಡ್ ಗುರು, ಸೌಂಡ್ ಮಾಡ್ಬಿಟ್ರೆ ಎದ್ರಕೊಂಡ್ಬಿಡ್ತೀವಾ? ಓಕೆ ಓಟರ್. ನೋಡಿ ಬಾಸ್, ನೀವು ಯಾರು ಯಾವ ಭಾಷೆ ಅವರು ನನಗೆ ಗೊತ್ತಿಲ್ಲ. ನನಗೆ ಬರೋ ಭಾಷೆಯಲ್ಲಿ ನಾನು ಹೇಳ್ತೀನಿ. ನಮ್ಮ ಹುಡುಗ ಒಂಥರ ಚೈಲ್ಡು, ಸ್ವಲ್ಪ ವೈಲ್ಡ್ ಆಗಿ ಆಡ್ಬಿಟ್ಟ. ಮನ್ಸಲ್ಲಿ ಏನು ಇಟ್ಕೋಬೇಡಿ. ನಿಮಗೂ ನಿಮ್ಮ ಪಕ್ಕದಲ್ಲಿರೋರ್ಗೂ ನಿಮ್ಮ ಹಿಂದೆ ಕೂತಿರೋರ್ಗೂ ಒಟ್ಟಲ್ಲಿ ನಿಮ್ಮ ಕಾರಲ್ಲಿ ಯಾರು ಕೂತಿದಾರೋ ಅವರೆಲ್ಲರಿಗೂ ನಮ್ಮ ಕಡೆಯಿಂದ ಒಂದು ದೊಡ್ಡ ಸಾರಿ. ಸೈಲೆಂಟ್ ಆಗಿದ್ದಾನಂದ್ರೆ ಮೋಸ್ಟ್ಲಿ ನಮ್ಮ ಸಾರಿ ಸೆಂಡ್ ಆಗಿದೆ ಅಂತ ಅರ್ಥ. ಸೂಪರ್. ಓಕೆ, ಥ್ಯಾಂಕ್ ಯು, ಬಾಯ್. ಹೆಂಗೆ? Come, dude. Baby, I don't need build all a house. Oh, what the fuck? ನೀವು ಮಾಡಿದ್ರಾ? ಅದು ಮಾಡೋದಲ್ಲ, ನೋಡೋದು. ನಾನು ಕೇಳಿದ್ದು ಬ್ರೇಕ್ಫಾಸ್ಟ್. ಹಾಯ್ ಬ್ಯೂಟಿ, ವಾಟ್ಸ್ ಯುವರ್ ನೇಮ್? ಮಯೂರಿ. ನೋಡ್ಯ ಕಂಡೋರಿ. ಈ ಡ್ರೈವರ್ದು ಏನ್ ಹೆಸರು? ನಾನು ಡ್ರೈವರ್ ಅಲ್ಲ, ಓನರ್. ಡ್ರೈವರ್ ಕಾಮಿಡಿ ಮಾಡ್ಬಿಟ್ಟ. ಇವರೇ ಕಾರ್ ಓನರ್. ಇಸ್ ಇಟ್? ಎಸ್. ಹೇ, ಯುವರ್ ನೇಮ್ ಇಸ್ ವಾಟ್? ಕ್ರಿಶ್. Mosquitoes. Hey, I will see somewhere, anywhere. I don't know, hardware, underwear. Are you Tibetan? No. It's okay. Why screaming? ಮತ್ತೆ ತಿಕ್ಕಲ್ ತರ ಮಾತಾಡಿದ್ರೆ ಇನ್ನೇನು ಅನ್ಬೇಕು? ಹಲೋ, ತಿಕ್ಕಲ್ ತರ ಆಡಿ ಬಿಗ್ ಬಾಸ್ ಅಲ್ಲಿ ವಿನ್ನರೇ ಆಗಿಲ್ವಾ? ನಾನು ಇದನ್ನೇ ಯಾವ್ದಾದ್ರು ಚಾನೆಲ್ ಮುಂದೆ ಮಾಡಿದಿದ್ರೆ ಅವರು TRPಗೋಸ್ಕರ ನಾನು ಕೇಳಿದಷ್ಟು MRP ಕೊಟ್ಟು ನನ್ನನ್ನು ಬುಕ್ ಮಾಡ್ಕೊಂಡಿರೋರು. ಏನೋ? ಹೌದು ಸ್ವಾಮಿ. ಆರ್ ಯು ಟಿಬೆಟಿಯನ್? ಇನ್ನೊಂದ್ಸಲ ಕಿರ್ಚಿದ್ರೆ ತೊಡೆ ಕಚ್ಚಿಬಿಡ್ತೀನಿ. ಲೈ ಮೆಂಟ್ಲೋ, ನಿನಗೇನು ಕಾಮನ್ ಸೆನ್ಸ್ ಇಲ್ವನ? ಲೈ, ಕಾಮನ್ ಸೆನ್ಸ್ ಸ್ವಲ್ಪ ಕಡಿಮೆನೆ, ಆದ್ರೆ ಕಾಮಿಡಿ ಸೆನ್ಸ್ ಜಾಸ್ತಿ ಇದೆ ಅಂತ ಹೊರಗಡೆ ಟಾಕ್ ಇದೆ. ಈಗ ನಿನ್ ಕಾಮನ್ ಸೆನ್ಸ್ ಚೆಕ್ ಮಾಡ್ತೀನಿ. ಈ ಕಾರ್ಗೆ ಎಷ್ಟು ಗೇರ್ ಇದೆ? 5 ಗೇರ್. ಮತ್ತೆ ಇಲ್ಲಿ ಒಂದೇ ಇದೆ. ಆಂಗ್ರಿ ಬರ್ಡ್ ರಿಯಾಕ್ಷನ್. ಆರ್ ಯು ಟಿಬೆಟಿಯನ್? ಹೌದು. ಏನೀಗ? ಮತ್ ನೋಡಕ್ ಹಂಗ್ ಕಾಣೋದೇ ಇಲ್ಲ. ಗುಡ್ ಮಾರ್ನಿಂಗ್ ಬಾಸ್. ಬ್ಯಾಡ್ ಮಾರ್ನಿಂಗ್ ಮೌಸ್. ಬ್ಯಾಡ್ ಮಾರ್ನಿಂಗ್ ಅಲ್ಲ ಬಾಸ್, ಗುಡ್ ಮಾರ್ನಿಂಗ್. ಇವತ್ತು ನನ್ನ ಬರ್ತ್ಡೇ. ವಿಶ್ ಮೀ ಅಂಡ್ ಬ್ಲೆಸ್ ಮೀ. ಹೋಗಲೇ. ಈ ಸರಿನಾ? ನಿಮ್ಮ ಹಬ್ಬಕ್ ಮಾತ್ರ ಊರ್ ತುಂಬಾ ಪೆಂಡಲ್ಲು, ಸೀರಿಯಲ್ ಸೆಟ್ ಹಾಕಿಸ್ಕೊಂಡು ಡೇ ಅಂಡ್ ನೈಟ್ ಬ್ಯಾಂಡ್ ಬಜಾಯಿಸ್ಕೊಂಡು ಬೀದಿಲಿ ಪಟಾಕಿ ಹೊಡ್ಸ್ಕೊಂಡು ಫುಲ್ ಸೌಂಡ್ ಮಾಡ್ತೀರಾ. ನಾನ್ ಹುಟ್ಟದಬ್ಬಕ್ಕೆ ಅಟ್ಲೀಸ್ಟ್ ಒಂದ್ ವಿಶ್ ಮಾಡಲ್ವಾ ಬಾಸ್? ಮೌಸು, ನಾನ್ ತುಂಬಾ ಡಿಸ್ಟರ್ಬ್ ಆಗಿದ್ದೀನಿ, ಸುಮ್ನೆ ಹೋಗ. ನಮ್ ಬಾಸಿಗೆ ಡಿಸ್ಟರ್ಬ್ ಮಾಡಿದ್ಯಾರು? ಗೊತ್ತಾಯ್ತು, ಪಪ್ಪ ಹೊಡೆದ್ರಾ?
ಮಮ್ಮಿ ಬೈದ್ರಾ? ಇಲ್ಲ. ಈಗ ಗೊತ್ತಾಯ್ತು. ಇಂದ್ರಲೋಕದಲ್ಲಿ ನಡೆಯೋ ರಂಬೆ, ಊರ್ವಶಿ, ಮೇನಕ್ಕೆ ಡ್ಯಾನ್ಸ್ ನೋಡಕ್ ಹೋಗಿರ್ತೀರಾ. ಬ್ಯಾಚುಲರ್ಸ್ ನಾಟ್ ಅಲೌಡ್ ಅಂತ ಬೌನ್ಸರ್ಸ್ ನಿಮ್ನ ಆಚೆ ಹಾಕಿರ್ಬೇಕು. ಕರೆಕ್ಟಾ? ಇದ್ಯಾವುದು ಅಲ್ಲ ಕಣ. ಮತ್ತಿನ್ಯಾವ ದೈವ ನಮ್ಮ ವಿಘ್ನ ವಿನಾಶಕನಿಗೆ ವಿಘ್ನವಾಗಿರೋದು? ದೈವ ಅಲ್ಲ ಮೌಸ್, ಮಾನವ. ನಗ್ಬೇಡ. ಡೋಂಟ್ ಲಾಫ್. ಯಾಕೋ ನಗ್ತಾ ಇದ್ಯಾ? ಎ ಡೇ ವಿತೌಟ್ ಲಾಫ್ಟರ್ ಈಸ್ ಎ ಡೇ ವೇಸ್ಟೆಡ್ ಅಂತ ಮಜಾ ಟಾಕೀಸಲ್ಲಿ ಕೇಳಿಲ್ವಾ? ಹಾಗಂತ ನಗು ಬರ್ಲಿಲ್ಲ ಅಂದ್ರು ಸುಮ್ನೆ ನಗೋ ಇಂದ್ರಜಿತ್ ತರ ಅಂತ ಆರ್ಟಿಫಿಷಿಯಲ್ ಆಗಿ ನಗ್ಬೇಡ. ಹೋಗ್ಲಿ ಬಿಡಿ ಬಾಸ್, ಅವನ್ ಯಾರೋ ಚಿಕ್ಕ ಹುಡುಗ, ನೀವ್ ಯಾಕೆ ಇಷ್ಟೊಂದು ತಲೆ ಕೆಡಿಸ್ಕೊಂಡಿದ್ದೀರಾ? ಇಷ್ಟೊತ್ತು ನೀನ್ ನೋಡಿದ್ದು ಅವ್ನ್ ಚೈಲ್ಡ್ಹುಡ್. ಈಗ ಅವನು ಟೀ ಕುಡ್ತರ ಬೆಳೆದಿದ್ದಾನೆ. ಈ 20 ವರ್ಷದಲ್ಲಿ ವೆರೈಟಿ ಅಂತ ನನಗೆ ಎಷ್ಟು ಟಾರ್ಚರ್ ಕೊಟ್ಟಿದ್ದಾನೆ ಗೊತ್ತಾ ನಿನಗೆ? ಬಾಸ್ ಅವನ್ ಅವಾಗ್ಲೇ ಹೆಂಗೆ ಅಂದ್ರೆ ಇವಾಗ ಹೆಂಗಿರ್ಬೇಕು? ಅವನ್ ಫೇಸ್ಬುಕ್ ಪ್ರೊಫೈಲ್ ಕೊಡಿ ಬಾಸ್. ಫೇಸ್ಬುಕ್ ಅಲ್ಲಿ ಅವ್ನ್ ಫೇಸೇ ಇಲ್ಲ ಕಣ. ಅವ್ನ ವಾಟ್ಸ್ಆಪ್ ನಂಬರ್ ಅಲ್ಲೂ ಕೊಡಿ ಬಾಸ್, ಡಿಪಿ ನೋಡ್ತೀನಿ. ಅದು ಇಲ್ಲ. ಯಾಕೆ? ಎಲ್ರು ಮಾಡಿದನ್ನ ಅವ್ನ್ ಮಾಡಲ್ಲ, ಅವ್ನ್ ಮಾಡಿದನ್ನ ತಡ್ಕೊಳಕ್ ಆಗಲ್ಲ. ಏನೋ ನಾನು ಫ್ಯಾನು ಅಂತ ಅವನು ಚಿಕ್ಕ ವಯಸ್ಸಿಂದ ಕೇಳಿದನ್ನೆಲ್ಲ ಸ್ಯಾಂಕ್ಷನ್ ಮಾಡ್ಕೊಂಡ್ ಬಂದೆ. ಮೊನ್ನೆ ಒಂದಿನ ಕೊಟ್ಟ ಟಾರ್ಚರು ತ್ರಿಶಂಕು ಸಿಕ್ಕಾಕೊಂಡು ನಾನು ಮೂಡೆ ಪಂಚರ್ ಆಗ್ಬಿಡ್ತು. ಅಯ್ಯೋ ನನ್ ತಲೆ ಕೆಡ್ತಾ ಇದೆ. ಟಾರ್ಚರ್ ಟೆನ್ಷನ್ ಅಂತ ನನಗ್ ಟೆನ್ಷನ್ ಕೊಡ್ತಿದ್ದೀರಾ. ಅಂತದ್ ಏನ್ ಮಾಡ್ದ ಹೇಳಿ ಬಾಸ್? ಅವನ್ ಯಾರು? ಅವನ್ ಕತೆ ಏನು? ಅವನ್ ಈಗ ಹೆಂಗಿದಾನೆ? ಏನ್ ಬಾಸ್ ಇದು? ನೋಡ.